ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಾದ ಬೆಟ್ಟಕೋಟೆ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಡ್ತಾರೆ. ಆಯ್ತು ಸಾಕು ಹೋರಾಟ ಬೇಡಿಕೆಗಳಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರಿಂದ ನನಗೊಂದು ಆತ್ಮಹತ್ಯೆ ಮಾಡ್ತಕ್ಕಂಥ 25 ಜನ ಪೊಲೀಸ್ನವರು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲು ಮಾಡಿ ಸಾವಿರಾರು ವಿದ್ಯಾರ್ಥಿಗಳನ್ನ ಆತಂಕಕ್ಕೆ ಮಾಡಿದ್ರು. ಆ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ನಾವು ಈಗ ಇದಕ್ಕೆಲ್ಲ ಕಾರಣ ಆದ ಕೇಂದ್ರ ವಿದ್ಯಾಮಂತ್ರಿ ಧರ್ಮೇಂದ್ರ ಪ್ರಧಾನ್ ಮತ್ತೆ ಈ ಚಳುವಳಿಯನ್ನು ಸರಿಯಾಗಿ ನಿಭಾಯಿಸದೆ ಸೋತಂತ ಗೃಹ ಇಲಾಖೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯದ ಒಟ್ಟಿಗೆ ಪ್ರತಿಭಟನೆ ಇನ್ನೂ ದೇಶಾದ್ಯಂತ ಮುಂದುವರಿತಾ ಇದೆ. ಕೇವಲ ಭಾರತದಲ್ಲ, ಹೊರ ದೇಶಗಳಲ್ಲೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಬಹಳಷ್ಟು ಕಡೆ ಬೇರೆ ಬೇರೆ ದೇಶದ ಬುದ್ಧಿಜೀವಿಗಳು, ಪ್ರಜಾಪ್ರಭುತ್ವ ಪ್ರೇಮಿಗಳು ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವರ ದೇಶದಲ್ಲೂ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಆ ವಿದ್ಯಾರ್ಥಿ ಸಮೂಹಕ್ಕೆ ಬೆಂಬಲವಾಗಿ ಸಾಂಕೇತಿಕವಾಗಿ ಇವತ್ತು ಬಂದಿನ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಈ ಚಳವಳಿನ ಇನ್ನೂ ವ್ಯಾಪ್ತಗೊಳಿಸೋಕ್ಕೆ ಗಟ್ಟಿಗೊಳಿಸೋಕ್ಕೆ ಮಂಗಳವಾರ ದಿನ ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡೋಕ್ಕೆ ತೀರ್ಮಾನ ಮಾಡಿದೆ. ಇವತ್ತು ಹೇಗೆ ಸಹಕಾರ ಕೊಟ್ಟ ಎಲ್ಲ ಮುಖಂಡರುಗಳು 25ನೇ ತಾರೀಕು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರೋ ರೀತಿಯಲ್ಲಿ ನಾವೆಲ್ಲ ಸಹಕಾರ ಕೊಟ್ಟು ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕು. ಆ ಮೂಲಕ ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯ ತೋರಿಸಬೇಕು ಅಂತ ನನ್ನ ಮನವಿ. ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅವ್ರ ವಿಷಯ ಚೆನ್ನಾಗಿ ಆಯ್ತಾಯ್ತು ಆಗದ ಬಿಡು, ಆಗದ ಏನ್ ತಲೆ ಕಡಿಸ್ಬಿಡಿ. ಬೇಕು, ನ್ಯಾಯ ಬೇಕು, ವಿದ್ಯಾರ್ಥಿಗಳ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ, ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ, ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ, ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಾದ ಬೆಟ್ಟಕೋಟೆ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಡ್ತಾರೆ.
इंडिया देश का मूल ಆಯ್ತು ಬಿಡು ಸಾಕು ಎಲ್ಲಿಗೂ ಮುಗಿತಿರೋ ಬೆಟರ್ ಹೋರಾಟ ಬೇಡಿಕೆಗಳಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರಿಂದ ನನಗೊಂದು ಆತ್ಮಹತ್ಯೆ ಮಾಡ್ಕೊಂಡಂತ 25 ಜನ ಹಾಗೆ ಪೊಲೀಸರು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲು ಮಾಡಿ ಸಾವಿರಾರು ವಿದ್ಯಾರ್ಥಿಗಳನ್ನ ಆತಂಕಕ್ಕೆ ಗುರಿ ಮಾಡಿದ್ರು. ಆ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ನಾವು ಒತ್ತಾಯಿಸಿ ಈಗ ಇದಕ್ಕೆಲ್ಲ ಕಾರಣ ಆದ ಕೇಂದ್ರ ವಿದ್ಯಾಮಂತ್ರಿ ಧರ್ಮೇಂದ್ರ ಪ್ರಧಾನ್ ಮತ್ತೆ ಈ ಚಳುವಳಿಯನ್ನು ಸರಿಯಾಗಿ ನಿಭಾಯಿಸದೆ ಸೋತಂತ ಗೃಹ ಇಲಾಖೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯದ ಒಟ್ಟಿಗೆ ಪ್ರತಿಭಟನೆ ಇನ್ನೂ ದೇಶಾದ್ಯಂತ ಮುಂದುವರಿತಾ ಇದೆ. ಕೇವಲ ಭಾರತದಲ್ಲ ಹೊರ ದೇಶಗಳಲ್ಲೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಬಹಳಷ್ಟು ಕಡೆ ಬೇರೆ ಬೇರೆ ದೇಶದ ಬುದ್ಧಿಜೀವಿಗಳು ಪ್ರಜಾಪ್ರಭುತ್ವ ಪ್ರೇಮಿಗಳು ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವರ ದೇಶದಲ್ಲೂ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಆ ವಿದ್ಯಾರ್ಥಿ ಸಮೂಹಕ್ಕೆ ಬೆಂಬಲವಾಗಿ ಸಾಂಕೇತಿಕವಾಗಿ ಇವತ್ತು ಬಂದಿನ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತೆ ಈ ಚಳವಳಿನ ಇನ್ನೂ ವ್ಯಾಪ್ತಗೊಳಿಸೋಕ್ಕೆ ಗಟ್ಟಿಗೊಳಿಸೋಕ್ಕೆ ಮಂಗಳವಾರ ದಿನ ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡೋಕ್ಕೆ ತೀರ್ಮಾನ ಮಾಡಿದೆ. ಇವತ್ತು ಹೇಗೆ ಸಹಕಾರ ಕೊಟ್ಟ ಎಲ್ಲ ಮುಖಂಡರುಗಳು 28ನೇ ತಾರೀಕು ಪ್ರತಿಭಟನೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರೋ ರೀತಿಯಲ್ಲಿ ನಾವೆಲ್ಲ ಸಹಕಾರ ಕೊಟ್ಟು ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕು. ಆ ಮೂಲಕ ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯ ತೋರಿಸಬೇಕು ಅಂತ ನನ್ನ ಮನವಿ. ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬಿಡ್ರಿ ಅವ್ರ ವಿಷಯ ಏನು ವಿಷಯ ಚೆನ್ನಾಗಿ ಕಾಣಲಿ. ಆಯ್ತಾಯ್ತು ಆಗದ ಬಿಡು, ಆಗದ ಏನು ತಲೆ ಕೆಡಿಸ್ಬಿಡಿ. ವಿದ್ಯಾರ್ಥಿ ಸಂಘಟನೆ ಕುಡುಕಿದ ವಿದ್ಯಾರ್ಥಿಗಳ ಹೋರಾಟಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಕನ್ನಡಿಗೆ